ಮೊದಲನೆಯ ಪ್ರಶ್ನೆ, ಯಾವ ವಯಸ್ಸಿನಲ್ಲಿ ಉಗುರುಗಳು ವೇಗವಾಗಿ ಬೆಳೆಯುತ್ತವೆ? ಎ 10ನೇ ವಯಸ್ಸು, ಬಿ 15ನೇ ವಯಸ್ಸು, ಸಿ 20ನೇ ವಯಸ್ಸು, ಡಿ 25ನೇ ವಯಸ್ಸು. ಉತ್ತರ ಎ 10ನೇ ವಯಸ್ಸು. ಉಗುರಿನ ಬೆಳವಣಿಗೆಯು ಸುಮಾರು 10ನೇ ವಯಸ್ಸಿನಲ್ಲಿ ವೇಗವಾಗಿರುತ್ತದೆ. ನಂತರ ಜೀವಿತಾವಧಿಯಲ್ಲಿ ಸ್ವಲ್ಪ ನಿಧಾನವಾಗುತ್ತದೆ. ಅತಿಯಾದ ಗೊರಕೆಯಿಂದ ಉಂಟಾಗುವ ಕಾಯಿಲೆ ಯಾವುದು? ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ಕಣ್ಣಿನ ಪೊರೆ, ಡಿ ಉಬ್ಬಸ. ಉತ್ತರ ಎ ಹೃದಯಾಘಾತ. ನಿದ್ರೆಯ ಸಮಯದಲ್ಲಿ ನಿಮ್ಮ ಗಾಳಿಯ ಹರಿವನ್ನು ಏನಾದರೂ ನಿರ್ಬಂಧಿಸಿದಾಗ ಗೊರಕೆ ಉಂಟಾಗುತ್ತದೆ. ದೀರ್ಘಕಾಲೀನ ಗೊರಕೆ ಹೃದಯಾಘಾತ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಮೊದಲ ಜಲನೌಕೆಯನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಯಿತು? ಎ ಜಪಾನ್, ಬಿ ಭಾರತ, ಸಿ ರಷ್ಯಾ, ಡಿ ಬ್ರಿಟನ್. ಉತ್ತರ ಡಿ ಬ್ರಿಟನ್. ಮೊದಲ ಜಲನೌಕೆಯನ್ನು ಬ್ರಿಟನ್ ದೇಶದಲ್ಲಿ ನಿರ್ಮಿಸಲಾಯಿತು. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಿ ಮಹಾತ್ಮ ಗಾಂಧಿ, ಸಿ ಭಗತ್ ಸಿಂಗ್, ಡಿ ಜವಾಹರ್ಲಾಲ್ ನೆಹರು. ಉತ್ತರ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತೀಯ ಸೈನಿಕರು ಮತ್ತು ರೈತರಿಗೆ ಅತ್ಯಂತ ಮೌಲ್ಯಯುತವಾಗಿದ್ದರು. ಇದಕ್ಕಾಗಿ ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದರು. ಯಾವ ಪ್ರಾಣಿಗೆ ಪೆಟ್ರೋಲ್ ಸುರಿದರೆ ಸಾಯುತ್ತದೆ? ಎ ಚೇಳು, ಬಿ ಹಾವು, ಸಿ ಆಮೆ, ಡಿ ಜಿರಳೆ. ಉತ್ತರ ಎ ಚೇಳು. ಚೇಳು ಪ್ರಾಣಿಗೆ ಪೆಟ್ರೋಲ್ ಅನ್ನು ಸುರಿದರೆ ಸತ್ತು ಹೋಗುತ್ತದೆ. ಯಾವುದನ್ನು ಮಿನಿ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ? ಎ ಕೆಂಪುಕೋಟೆ, ಬಿ ಇಂಡಿಯಾ ಗೇಟ್, ಸಿ ಜಾಮಾ ಮಸೀದಿ, ಡಿ ಬೀಬಿಕಾ ಮಕ್ಬರ. ಉತ್ತರ ಡಿ ಬೀಬಿಕಾ ಮಕ್ಬರ. ಬೀಬಿಕಾ ಮಕ್ಬರವನ್ನು ಭಾರತದ ಮಿನಿ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ. ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು? ಎ ಭಾರತ, ಬಿ ಇಂಡೋನೇಷ್ಯಾ, ಸಿ ಶ್ರೀಲಂಕಾ, ಡಿ ಮಲೇಷ್ಯಾ. ಉತ್ತರ ಬಿ ಇಂಡೋನೇಷ್ಯಾ. ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಇಂಡೋನೇಷ್ಯಾ. ಮಹಿಳೆಯರ ಮುಖದ ಮೇಲೆ ಮೊಡವೆಗಳನ್ನು ಕಡಿಮೆ ಮಾಡಲು ಸಾಮಾನ್ಯವಾಗಿ ಏನನ್ನು ಬಳಸಲಾಗುತ್ತದೆ? ಎ ಅರಿಶಿನ, ಬಿ ತೆಂಗಿನ ಎಣ್ಣೆ, ಸಿ ಹಾಲು, ಡಿ ಮೊಸರು. ಉತ್ತರ ಎ ಅರಿಶಿನ. ಮಹಿಳೆಯರ ಮುಖದ ಮೇಲೆ ಮೊಡವೆಗಳನ್ನು ಕಡಿಮೆ ಮಾಡಲು ಸಾಮಾನ್ಯವಾಗಿ ಅರಿಶಿನವನ್ನು ಬಳಸಬೇಕು. ಯಾವ ಸಮಯದಲ್ಲಿ ರೈಲುಗಳು ವೇಗವಾಗಿ ಚಲಿಸುತ್ತವೆ? ಎ ಬೆಳಗ್ಗೆ, ಬಿ ರಾತ್ರಿ, ಸಿ ಮಧ್ಯಾಹ್ನ, ಡಿ ಸಂಜೆ. ಉತ್ತರ ಬಿ ರಾತ್ರಿ. ರಾತ್ರಿ ಸಮಯದಲ್ಲಿ ರೈಲುಗಳು ವೇಗವಾಗಿ ಚಲಿಸುತ್ತವೆ. ರಾತ್ರಿಯಲ್ಲಿ ಮಾನವರು ಮತ್ತು ಪ್ರಾಣಿಗಳ ಚಲನೆ ನಿಧಾನಗೊಳ್ಳುವ ಕಾರಣದಿಂದಾಗಿ ರೈಲ್ ಪೈಲಟ್ಗೆ ಇದು ಅನುಕೂಲವಾಗಿರುವ ಸಮಯವಾಗಿರುವುದರಿಂದ ಈ ಸಮಯದಲ್ಲಿ ವೇಗವಾಗಿ ಚಲಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ನಾಲಿಗೆಯ ಪಾರ್ಶ್ವದ ಅಂಚುಗಳಲ್ಲಿ ಮಾತ್ರ ಕಂಡುಬರುವ ರುಚಿ ಯಾವುದು? ಎ ಸಿಹಿ, ಬಿ ಉಪ್ಪು, ಸಿ ಕಹಿ, ಡಿ ಹುಳಿ. ನಾಲಿಗೆಯು ಸಿಹಿ, ಉಪ್ಪು, ಹುಳಿ, ಕಹಿ ಮತ್ತು ಉಮಾಮಿ ಎಂಬ 5 ವಿಭಿನ್ನ ರುಚಿಗಳನ್ನು ಹೀರಿಕೊಳ್ಳುತ್ತದೆ. ಆ ನಿರ್ದಿಷ್ಟ ರುಚಿಯ ನಿರ್ದಿಷ್ಟ ರುಚಿಗ್ರಾಹಿಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವುದರಿಂದ ರುಚಿಯನ್ನು ಉತ್ತಮವಾಗಿ ಗ್ರಹಿಸಬಲ್ಲ ನಾಲಿಗೆಯೊಳಗೆ ವಿವಿಧ ವಲಯಗಳಿವೆ. ನಾಲಿಗೆಯ ಪಾರ್ಶ್ವದ ಅಂಚುಗಳಲ್ಲಿ ಮಾತ್ರ ಕಂಡುಬರುವ ರುಚಿ ಹುಳಿ. ಕೆಮ್ಮು ಮತ್ತು ಶೀತವನ್ನು ಗುಣಪಡಿಸಲು ಆಯುರ್ವೇದದಲ್ಲಿ ಯಾವ ಪ್ರಾಣಿಯ ಹಾಲನ್ನು ಬಳಸಲಾಗುತ್ತದೆ? ಎ ಮೇಕೆ ಹಾಲು, ಬಿ ಕತ್ತೆ ಹಾಲು, ಸಿ ಹಸುವಿನ ಹಾಲು, ಡಿ ಒಂಟೆ ಹಾಲು. ಉತ್ತರ ಬಿ ಕತ್ತೆ ಹಾಲು. ಕೆಮ್ಮು ಮತ್ತು ಶೀತವನ್ನು ಗುಣಪಡಿಸಲು ಆಯುರ್ವೇದದಲ್ಲಿ ಕತ್ತೆಯ ಹಾಲನ್ನು ಬಳಸಲಾಗುತ್ತದೆ. ಚಿನ್ನಾಭರಣಗಳನ್ನು ಮಾಡಲು ಯಾವ ಲೋಹವನ್ನು ಚಿನ್ನದೊಂದಿಗೆ ಬೆರೆಸಲಾಗುತ್ತದೆ? ಎ ತಾಮ್ರ, ಬಿ ಬೆಳ್ಳಿ, ಸಿ ಮೆಗ್ನೀಷಿಯಂ, ಡಿ ಕಂಚು. ಉತ್ತರ ಎ ತಾಮ್ರ. ಚಿನ್ನದ ಆಭರಣಗಳನ್ನು ತಯಾರಿಕೆ ಮಾಡುವ ಸಂದರ್ಭದಲ್ಲಿ ಚಿನ್ನದೊಂದಿಗೆ ತಾಮ್ರವನ್ನು ಬೆರೆಸಲಾಗುತ್ತದೆ. ತಾಮ್ರವನ್ನು ಕಲಬೆರಕೆ ಮಾಡಿ ಚಿನ್ನಾಭರಣಗಳನ್ನು ತಯಾರಿಕೆ ಮಾಡುತ್ತಾರೆ. ರಕ್ತದ ಯಾವ ಭಾಗವು ರೋಗದ ವಿರುದ್ಧ ಹೋರಾಡುತ್ತದೆ? ಎ ಜೀವಕೋಶಗಳು, ಬಿ ಬಿಳಿ ರಕ್ತ ಕಣಗಳು,
ಸಿ ಕೆಂಪು ರಕ್ತ ಕಣಗಳು, ಡಿ ಹಿಮೋಗ್ಲೋಬಿನ್. ಉತ್ತರ ಬಿ ಬಿಳಿ ರಕ್ತ ಕಣಗಳು. ರಕ್ತದ ಬಿಳಿ ರಕ್ತ ಕಣಗಳು ರೋಗದ ವಿರುದ್ಧ ಹೋರಾಟ ಮಾಡುತ್ತವೆ. ಮಾನವ ದೇಹದ ಯಾವ ಭಾಗಗಳು ಜೀವನದುದ್ದಕ್ಕೂ ಬೆಳೆಯುತ್ತಲೇ ಇರುತ್ತವೆ? ಎ ಕಿವಿ, ಬಿ ಕೈಗಳು, ಸಿ ನಾಲಿಗೆ, ಡಿ ಕಣ್ಣುಗಳು. ಉತ್ತರ ಎ ಕಿವಿ. ಮಾನವ ದೇಹದ ಕಿವಿ ಭಾಗ ಜೀವನದುದ್ದಕ್ಕೂ ಬೆಳೆಯುತ್ತಲೇ ಇರುತ್ತವೆ. ಯಾವ ದೇಶದಲ್ಲಿ ಕೋಳಿಗಳು ನೀಲಿ ಮೊಟ್ಟೆಗಳನ್ನು ಇಡುತ್ತವೆ? ಎ ಅಮೆರಿಕ, ಬಿ ಜಪಾನ್, ಸಿ ದಕ್ಷಿಣ ಕೊರಿಯಾ, ಡಿ ಚಿಲಿ. ಉತ್ತರ ಡಿ ಚಿಲಿ. ಚಿಲಿ ದೇಶದಲ್ಲಿ ಕೋಳಿಗಳು ನೀಲಿ ಮೊಟ್ಟೆಗಳನ್ನಿಡುತ್ತವೆ. ನಾವು ಆರೋಗ್ಯವಾಗಿ ಇರಬೇಕಾದರೆ ಯಾವುದನ್ನು ಹೆಚ್ಚಾಗಿ ತಿನ್ನಬಾರದು? ಎ ಬಿಸ್ಕೆಟ್, ಬಿ ಸಮೋಸ, ಸಿ ಚಿಪ್ಸ್, ಡಿ ಸಿಹಿ ತಿನಿಸುಗಳು. ಉತ್ತರ ಸಿ. ಉತ್ತರ ಬಿ ಸಮೋಸ. ನಾವು ಯಾವಾಗಲೂ ಆರೋಗ್ಯವಾಗಿರಲು, ನಮ್ಮ ಶರೀರವನ್ನು ಆರೋಗ್ಯದಿಂದ ಕಾಪಾಡಿಕೊಳ್ಳಲು ಆದಷ್ಟು ಸಮೋಸವನ್ನು ತಿನ್ನುವುದು ಕಡಿಮೆ ಮಾಡಬೇಕು. ಮದುವೆಯಲ್ಲಿ ಅರಿಶಿಣವನ್ನು ಏಕೆ ಹಚ್ಚುತ್ತಾರೆ? ಎ ಮೂಢನಂಬಿಕೆ, ಬಿ ದೃಷ್ಟಿ ಇರುವುದಿಲ್ಲ, ಸಿ ಕಾಂತೀಯತೆ, ಡಿ ನರಾತ್ಮಕ ಶಕ್ತಿ. ಉತ್ತರ ಡಿ ನರಾತ್ಮಕ ಶಕ್ತಿ. ಮದುವೆ ಸಮಾರಂಭದಲ್ಲಿ ಅರಿಶಿಣ ಆಚರಣೆಯು ಅತ್ಯಂತ ಪ್ರಮುಖವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕಾರಾತ್ಮಕ ಶಕ್ತಿಯಿಂದ ದೂರವಿರಲು ಈ ಅರಿಶಿಣವು ತುಂಬಾ ಪ್ರಯೋಜನಕಾರಿಯಾಗಿದೆ. ಮದುವೆಗೆ ಸಾವಿರಾರು ಜನರು ಬರುತ್ತಾರೆ. ಅವರಲ್ಲಿ ಅನಾರೋಗ್ಯದ ಸಮಸ್ಯೆ ಇರುವವರು ಇರುತ್ತಾರೆ. ಅವರ ಅನಾರೋಗ್ಯವು ವಧೂವರರಿಗೆ ತಾಕಬಾರದು ಎನ್ನುವ ಕಾರಣಕ್ಕಾಗಿ ಅರಿಶಿಣವನ್ನು ಹಚ್ಚುತ್ತಾರೆ. ಮನುಷ್ಯರಂತೆ ಯಾವ ಪ್ರಾಣಿಗಳು ನೀರನ್ನು ಕುಡಿಯುತ್ತವೆ? ಎ ಸಿಂಹ, ಬಿ ಕೋತಿ, ಸಿ ಹುಲಿ, ಡಿ ನಾಯಿ. ಡಿ ನಾಯಿ. ಮನುಷ್ಯರಂತೆ ನಾಯಿಗಳು ನೀರನ್ನು ಕುಡಿಯುತ್ತವೆ. ಆರೋಗ್ಯವಂತ ವ್ಯಕ್ತಿಯ ಕಣ್ಣುಗಳು ಎಷ್ಟು ದೂರ ಕಾಣಿಸುತ್ತವೆ? ಎ 5 ಕಿಲೋಮೀಟರ್, ಬಿ 17 ಕಿಲೋಮೀಟರ್, ಸಿ 20 ಕಿಲೋಮೀಟರ್, ಡಿ 26 ಕಿಲೋಮೀಟರ್. ಉತ್ತರ ಸಿ 20 ಕಿಲೋಮೀಟರ್. ಆರೋಗ್ಯವಂತ ವ್ಯಕ್ತಿಯ ಕಣ್ಣುಗಳು 20 ಕಿಲೋಮೀಟರ್ ದೂರ ಕಾಣಿಸುತ್ತಿರುತ್ತವೆ. ರಕ್ತದೊತ್ತಡವನ್ನು ಅಂದರೆ ಬಿಪಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಆಹಾರ ಯಾವುದು? ಎ ಮೊಸರು, ಬಿ ಧಾನ್ಯಗಳು, ಸಿ ಅಕ್ಕಿ, ಡಿ ಬೀಟ್ರೂಟ್. ಉತ್ತರ ಬಿ ಧಾನ್ಯಗಳು. ಇತ್ತೀಚಿನ ದಿನಗಳಲ್ಲಿ ಅಧಿಕ ರಕ್ತದೊತ್ತಡ ಎನ್ನುವುದು ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ. ನಿಮ್ಮ ಆಹಾರದಲ್ಲಿ ಧಾನ್ಯಗಳನ್ನು ಹೆಚ್ಚಿಸಿದಾಗ ರಕ್ತದೊತ್ತಡದ ಮೇಲೆ ಪರಿಣಾಮವನ್ನು ಬೀರಿ ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಸಸ್ಯದ ಎಲೆಗಳು ಹಸಿರಾಗಿರಲು ಕಾರಣವೇನು? ಎ ಆಮ್ಲಜನಕ, ಬಿ ಸಾಟಿಯಂ, ಸಿ ಸಾರಜನಕ, ಡಿ ಕ್ಲೋರೋಫಿಲ್. ಉತ್ತರ ಡಿ ಕ್ಲೋರೋಫಿಲ್. ಸಸ್ಯಗಳ ಎಲೆಗಳು ಹಸಿರು ಬಣ್ಣದಲ್ಲಿ ಕಾಣುತ್ತವೆ ಏಕೆಂದರೆ ಕ್ಲೋರೋಫಿಲ್ ಅಣುಗಳು ಇವೆ. ಹಸಿರು ವರ್ಣದ್ರವ್ಯ ಕ್ಲೋರೋಫಿಲ್ ಇರುವಿಕೆಯಿಂದಾಗಿ ಎಲೆಗಳು ಸಾಮಾನ್ಯವಾಗಿ ಹಸಿರು ಬಣ್ಣದಲ್ಲಿ ಕಂಡುಬರುತ್ತವೆ. ಆಲ್ಕೋಹಾಲ್ನಿಂದ ಯಾವ ಅಂಗವು ಮೊದಲು ಪ್ರಭಾವಿತವಾಗುತ್ತದೆ? ಎ ಹೃದಯ, ಬಿ ಕಣ್ಣುಗಳು, ಸಿ ಶ್ವಾಸಕೋಶಗಳು, ಡಿ ಯಕೃತ್. ಉತ್ತರ ಡಿ ಯಕೃತ್. ಆಲ್ಕೋಹಾಲ್ ಸೇವನೆಯಿಂದ ಪ್ರಭಾವಿತವಾದ ಮೊದಲ ಅಂಗ ಯಕೃತ್. ಎಡಗೈ ಜನರು ಹೇಗಿರುತ್ತಾರೆ? ವಿಶೇಷತೆ ಏನು? ಎ ಕಳ್ಳರು, ಬಿ ಹೇಡಿಗಳು, ಸಿ ಬಲವಾದ ಜನರು, ಡಿ ಸ್ಮಾರ್ಟ್ ಜನರು. ಉತ್ತರ ಡಿ ಸ್ಮಾರ್ಟ್ ಜನರು. ಎಡಗೈ ಜನರು ಬಲಮೆದುಳಿನ ಪ್ರಾಬಲ್ಯವನ್ನು, ಸೃಜನಶೀಲತೆ, ಕಲ್ಪನೆ, ಹಗಲುಗನಸು ಮತ್ತು ಅಂತಃಪ್ರಜ್ಞೆಯನ್ನು ಹೊಂದಿರುತ್ತಾರೆ. ಎಡಗೈ ಜನರು ಹೆಚ್ಚಿನ ಅಂಕಗಳನ್ನು ಗಳಿಸುತ್ತಾರೆ ಎಂದು ಅಧ್ಯಯನಗಳು ತೋರಿಸುತ್ತವೆ. ಲಿಪ್ಸ್ಟಿಕ್ ಅನ್ನು ಯಾವ ಜೀವಿಯ ಕಣಗಳಿಂದ ತಯಾರು ಮಾಡುತ್ತಾರೆ? ಎ ಜೇನುನೊಣಗಳು, ಬಿ ಮೀನುಗಳು, ಸಿ ಒಂಟಿ, ಡಿ ಸಮುದ್ರ ಜೀವಿ. ಉತ್ತರ ಮೀನುಗಳು. ತುಟಿಗಳಿಗೆ ಹಚ್ಚುವ ಲಿಪ್ಸ್ಟಿಕ್ ಅನ್ನು ಮೀನಿನ ಕಣಗಳಿಂದ ತಯಾರಿಸಲಾಗುತ್ತದೆ. ಕೊಳಲು ತಯಾರಿಸಲು ಬಳಸುವ ಮರ ಯಾವುದು? ಎ ಬಿದಿರು, ಬಿ ಟೇಕು, ಸಿ ಬೇವು, ಡಿ ಆಲದ ಮರ. ಉತ್ತರ ಬಿದಿರು. ಕೊಳಲು ತಯಾರಿಸಲು ಬಳಸುವ ಮರ ಬಿದಿರು.